ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಾಫಿ 2 ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮೆಲ್ಲರ ಬೇಡಿಕೆ ಮೇರೆಗೆ ನಾನು ಈ ಪಾರ್ಟ್ 2ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಪಾರ್ಟ್ 1ನ ಯಾರೆಲ್ಲ ನೋಡಿಲ್ಲೋ ಈಗಲೇ ಹೋಗಿ ನೋಡಿ. ಅದರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕಂದ್ರೆ ಆ ಮೂವಿ ನೋಡದೆ ನೀವು ಈ ಮೂವಿ ನೋಡಿದ್ರೆ ನಿಮಗೆ ಚೂರು ಕೂಡ ಅರ್ಥ ಆಗಲ್ಲ. ಅರ್ಥ ಆಗ್ಬೇಕಂದ್ರೆ ಆ ಮೂವಿ ಮೊದಲು ನೋಡಬೇಕು. ಹಾಗೆ ಯಾರೆಲ್ಲ ಆಲ್ರೆಡಿ ನೋಡಿದ್ದಾರೋ ಈ ಮೂವಿನ ಹೀಗೆ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕಥೆಗಡೆ ಹೋಗೋಣ. ಸೊ ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಶ್ರೀನ ತೋರಿಸ್ತಾರೆ. ಅವಳು ಆ ಮನೆಯ ಗಾರ್ಡನ್ ಅಲ್ಲಿ ಕೂತು ಒಂದು ಮಾಟ ಮಾಡ್ತಿರ್ತಾಳೆ. ಈ ಮಾಟ ಎಲ್ಲ ಯಾಕೆ ಮಾಡ್ತಿದ್ದಾಳೆ ಅಂದ್ರೆ ಅವಳಿಗೆ ಇನ್ನೂ ಕೂಡ ಡೌಟ್ ಇದೆ. ಪಾರ್ಟ್ 1 ಅಲ್ಲಿ ಆದ ಘಟನೆಗಳು ಮತ್ತೆ ಪುನಃ ರಿಪೀಟ್ ಆಗುತ್ತಂತ ಅವಳು ಈ ರೀತಿಯೆಲ್ಲ ಪ್ರೊಟೆಕ್ಟಿವ್ ಸ್ಪೆಲ್ ನ ಮಾಡ್ತಿರ್ತಾಳೆ. ಎನಿವೇ ಆಮೇಲೆ ಅವಳು ಮನೆಯೊಳಗೆ ಬರ್ತಾಳೆ. ಇಲ್ಲಿ ನಮಗೆ ಆಂಡಿ ಹಾಗೆ ಟೀನಾನ ತೋರಿಸ್ತಾರೆ. ಇಲ್ಲಿ ಆಂಡಿಗೆ ಮದುವೆ ಆಗಿದೆ. ಅವನ ಹೆಂಡತಿ ಹೆಸರು ರಾಣಿ ಅಂತ. ಆಮೇಲೆ ಈ ಶ್ರೀ ಆ ಮಾಟ ಮಾಡಿದ ವಸ್ತುನ ತಂದು ಮನೆಯ ಗೋಡೆಯ ಒಂದು ಪ್ಲೇಸಲ್ಲಿ ಕಟ್ತಾಳೆ. ಆ ಒಂದು ವಸ್ತುವಿನ ಮೇಲೆ 5 ಮಾರ್ಕ್ ಇದ್ದಿರುತ್ತೆ, ಬ್ಲ್ಯಾಕ್ ಮಾರ್ಕ್. ಆವಾಗ ರಾಣಿ ಕೇಳ್ತಾಳೆ ಏನದು ಮಾರ್ಕ್ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಇವಾಗ ಇದರಲ್ಲಿ 5 ಮಾರ್ಕ್ ಇದೆ, ಇದರತ್ತ ನಾವು ಸೇಫ್ ಆಗಿದ್ದೇವೆ. ಇಫ್ ಇನ್ ಕೇಸ್ ಇದರ ಮೇಲೆ ಮತ್ತೊಂದು ಎಕ್ಸ್ಟ್ರಾ ಮಾರ್ಕ್ ಬಂದ್ರೆ ನಾವು ಅಪಾಯದಲ್ಲಿದ್ದೇವಂತ. ಆಮೇಲೆ ಎಲ್ಲರೂ ಟೇಬಲ್ ಮೇಲೆ ಕೂತು ತಿಂಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಆಂಡಿ ತನ್ನ ತಾಯಿಯ ಕೈ ಮೇಲಿದ್ದ ಒಂದು ಗಾಯದ ಮಾರ್ಕ್ ನೋಡಿ ಕೇಳ್ತಾನೆ, ಈ ಮಾಟ ಮಾಡೋದು ನೀವಿನ್ನು ಬಿಟ್ಟಿಲ್ವಾ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನೀವೆಲ್ಲ ಸೇಫ್ ಆಗಿರ್ಬೇಕಂದ್ರೆ ನಾವು ಇದನ್ನ ಮಾಡ್ಲೇಬೇಕು, ಪ್ರತಿದಿನ ಕೂಡ ಮಾಡ್ಲೇಬೇಕು. ಯಾಕಂದ್ರೆ ಯಾವಾಗ ಏನಾಗುತ್ತಂತ ಗೊತ್ತಾಗಲ್ಲ ಅಂತ. ಹೀಗೆ ಊಟ ಮಾಡ್ತಿರುವಾಗ ಶ್ರೀಗೆ ರಾಣಿನ ಕಂಡು ಒಂದು ಡೌಟ್ ಬರುತ್ತೆ. ಅವಳು ಮೋಸ್ಟ್ಲಿ ಪ್ರೆಗ್ನೆಂಟ್ ಆಗಿದ್ದಾಳು ಅಂತ. ಅದಕ್ಕೆ ಆಂಡಿ ಪ್ರೆಗ್ನೆಂಟ್ ಏನಿಲ್ಲ, ಅವಳು ತಿಂದು ಈ ರೀತಿ ದಪ್ಪ ಆಗಿದ್ದಾಳಂತ ಒಂದ್ ರೀತಿ ತಮಾಷೆಯಾಗಿ ಮಾತಾಡ್ತಾನೆ. ಅದಕ್ಕೆ ಈ ಶ್ರೀ ಹೇಳ್ತಾಳೆ, ಯಾವುದೇ ಕಾರಣಕ್ಕೆ ನೀನು ಈ ಕೂಡಲೇ ಪ್ರೆಗ್ನೆಂಟ್ ಆಗ್ಬಾರ್ದಂತ. ಆ ಮಾತು ಕೇಳಿ ಆಂಡಿ ಹಾಗೆ ರಾಣಿಗೆ ಶಾಕ್ ಆಗುತ್ತೆ. ಅವ್ರಿಗೆ ಅರ್ಥ ಆಗಲ್ಲ ಯಾಕೆ ಅವಳು ಆ ರೀತಿ ಹೇಳ್ತಿದ್ದಾಳಂತ. ಇವನ್ ನೋಡ್ತಿರೋ ನಮ್ ಕೂಡ. ಆದ್ರೆ ಅದ್ರಲ್ಲಿ ಕೂಡ ಒಂದು ಸಸ್ಪೆನ್ಸ್ ಇದೆ, ಅದು ನಮ್ಗೆ ಎಂಡಲ್ಲಿ ಗೊತ್ತಾಗುತ್ತೆ. ಎನಿವೇ ಆ ಸೀನ್ ಎಂಡ್ ಆಗ್ತಿದ್ದಾಗೆ ಅದರ ನೆಕ್ಸ್ಟ್ ಸೀನ್ ಅಲ್ಲಿ ಈ ಶ್ರೀ ಹೋಗಿ ಒಬ್ಬ ಮಾಟಗಾರನ ಮೀಟ್ ಆಗ್ತಾಳೆ. ಪಾರ್ಟ್ 1 ಅಲ್ಲಿ ಇದ್ನಲ್ಲ ಆ ಮಾಟಗಾರನ ಗುರುವೇ ಈ ಮಾಟಗಾರ. ಇವನು ಆಕ್ಚುಲಿ ಆ ಮಾಟಗಾರನಿಗಿಂತ ತುಂಬಾ ಶಕ್ತಿಶಾಲಿ. ಈ ಶ್ರೀ ಹೋಗಿ ಅವನ ಹತ್ರ ಮಾತುಕತೆ ಸ್ಟಾರ್ಟ್ ಮಾಡ್ತಾಳೆ. ನೀವು ಹೇಳಿದಾಗೆ ಪ್ರತಿದಿನ ಎಲ್ಲಾ ಮಾಟನ ಮಾಡ್ತಿದ್ದೇನೆ ಅಂತ. ಅದಕ್ಕೆ ಆ ಮಾಟಗಾರ ಒಂದು ರೀಚಲ್ ಮಾಡಿ ಚೆಕ್ ಮಾಡ್ತಾನೆ. ಹಾಗೆ ಅವನು ಹೇಳ್ತಾನೆ, ಇದಿನ್ನೂ ಕೂಡ ಎಂಡ್ ಆಗಿಲ್ಲ, ಇವಾಗೇನೋ ಕರೆಕ್ಟ್ ಆಗಿರ್ಬೋದು, ಬಟ್ ಮುಂದೆ ಪ್ರಾಬ್ಲಮ್ ಬಂದೇ ಬರುತ್ತೆ, ಯಾವುದಕ್ಕೂ ಹುಷಾರಾಗಿರುವಂತ ಅವಳಿಗೆ ಹೇಳಿ ಕಳಿಸ್ತಾನೆ. ಸೊ ಹೀಗೆ ಅಲ್ಲಿಂದ ವಾಪಸ್ ಬಂದಾದ ನಂತರ ಅವಳಿನ್ನೇನು ಮನೆ ಒಳಗೆ ಎಂಟರ್ ಆಗ್ಬೇಕು. ಆವಾಗ ಮನೆ ಒಳಗಿದ್ದ ಒಂದು ಫೋಟೋ ಬಿದ್ದು ಒಡೆದೋಗುತ್ತೆ. ಆ ಫೋಟೋ ಬೇರೆ ಯಾರದು ಅಲ್ಲ, ಈ ಶ್ರೀಳ ಅಪ್ಪ ಅಮ್ಮಂದು. ಅವರು ಬೇರೆಯವರಲ್ಲಿ ಒಂದು ಮನೆಯಲ್ಲಿ ವಾಸವಾಗಿದ್ದಾರೆ. ಅವಳಿಗೆ ಅದನ್ನ ಕಂಡು ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಫೋಟೋ ಒಡೆಯೋದು ಅದೆಲ್ಲ ಅಪಶಕುನದ ಸಂಕೇತ. ಮೋಸ್ಟ್ಲಿ ಅಪ್ಪ ಅಮ್ಮಂಗೇನೋ ತೊಂದರೆ ಆಗಿರ್ಬೋದಂತ ಅವಳು ಅದೇ ಕೂಡಲೇ ಕಾಲ್ ಮಾಡಲಿಕ್ಕೆ ಮುಂದಾಗ್ತಾಳೆ. ಆದರೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಕಾಲ್ ಮಾತ್ರ ಕನೆಕ್ಟ್ ಆಗುವುದಿಲ್ಲ. ಆವಾಗ ಆಂಡಿ ಹೇಳ್ತಾನೆ, ಏನೋ ಸಮಸ್ಯೆ ಆಗಿರ್ಬೋದು, ಇಷ್ಟಕ್ಕೆಲ್ಲ ವರಿ ಮಾಡುವ ಅಗತ್ಯ ಇಲ್ಲ ಅಂತ. ಬಟ್ ಈ ಸ್ತ್ರೀಗೆ ಇನ್ನೂ ಕೂಡ ಡೌಟ್ ಇದ್ದಿರುತ್ತೆ. ಸೊ ಅವಳು ಅದರ ನೆಕ್ಸ್ಟ್ ಡೇನೆ ಸೀದಾ ತನ್ನ ಅಪ್ಪಮ್ಮನ ಮನೆಗೆ ಹೋಗ್ತಾಳೆ. ಮನೆ ಹೊರಗೆ ನಿಂತು ಎಷ್ಟೇ ನಾಕ್ ಮಾಡಿದ್ರು ಕೂಡ ಯಾರು ಬಂದು ಬಾಗಿಲು ಓಪನ್ ಮಾಡಲ್ಲ. ಆಮೇಲೆ ನೋಡಿದರೆ ಬಾಗಿಲು ಓಪನ್ ಆಗಿದ್ದಿರುತ್ತೆ. ಅವಳು ಸೀದಾ ಒಳಗೆ ಹೋಗ್ತಾಳೆ. ಅಲ್ಲಿದ್ದ ಟೇಬಲ್ ಮೇಲೆ ತಿಂಡಿ ಹಾಗೆ ಟೀ ಇದ್ದಿರುತ್ತೆ. ಹಾಗೆ ಮುಂದೆ ಹೋದಾಗ ಫ್ಲೋರ್ ಮೇಲೆ ರಕ್ತದ ಕಲೆಯಲ್ಲಿದ್ದಿರುತ್ತೆ. ಅದನ್ನ ಹಿಂಬಾಲಿಸಿ ಅವಳ ರೂಮ್ಗೆ ಹೋದಾಗ ಶಾಕಿಂಗ್ಲಿ ಅಲ್ಲಿ ಅವಳ ಅಪ್ಪ ಅಮ್ಮ ಭೀಕರವಾಗಿ ಸತ್ತು ಬಿದ್ದಿರ್ತಾರೆ. ಹಾಗೆ ಇದ್ದಕ್ಕಿದ್ದಾಗ ಅವಳಿಗೆ ಎಚ್ಚರವಾಗುತ್ತೆ. ನೋಡಿದ್ರೆ ಅದು ಅವಳು ನಿದ್ದೆಯಲ್ಲಿ ಕಂಡಂತ ಒಂದು ಕನಸಾಗಿತ್ತಷ್ಟೇ. ಆ ಸೀನಲ್ಲಿಗೆ ಎಂಡ್ ಆಗ್ತಿದ್ದಾಗೆ ನೆಕ್ಸ್ಟ್ ಸೀನಲ್ಲಿ ನಮಗೆ ಆಸ್ಪತ್ರೆಯಲ್ಲಿರುವ ರಾಣಿ ಹಾಗೆ ಆಂಡಿನ ತೋರಿಸ್ತಾರೆ. ಅಲ್ಲಿನ ಡಾಕ್ಟರ್ ಅವರಿಗೆ ಕನ್ಫರ್ಮ್ ಮಾಡ್ತಾಳೆ ಇವಳು ಪ್ರೆಗ್ನೆಂಟ್ ಅಂತ. ಸೊ ಅವರಿಬ್ಬರು ಖುಷಿಲೇ ಅದೇ ಕೂಡಲೇ ಮನೆಗೆ ಬರ್ತಾರೆ. ಆದರೆ ಟೀನಾ ಅಲ್ಲಿ ಒಂದು ಬ್ಯಾಡ್ ನ್ಯೂಸ್ ಹೇಳ್ತಾಳೆ. ಅದೇನಪ್ಪ ಅಂದ್ರೆ ಶ್ರೀಳ ಅಮ್ಮಂಗೆ ಹುಷಾರಿಲ್ಲ, ಅವರ ಅಜ್ಜ ಕಾಲ್ ಮಾಡಿ ವಿಷಯ ತಿಳಿಸಿದ್ದಾರಂತ. ಸೊ ಅದಕ್ಕೆ ಆಂಡಿ ಹಾಗೆ ರಾಣಿ ಡಿಸೈಡ್ ಮಾಡ್ತಾರೆ, ಇವಾಗ ಬ್ಯಾಡ್ ನ್ಯೂಸ್ ಕೇಳಿದ್ದೇವೆ, ಈ ಪ್ರೆಗ್ನೆಂಟ್ ಆಗಿರೋ ವಿಷಯ ಹೇಳಿದ್ರೆ ಸರಿಯಾಗಲ್ಲ, ಯಾವುದಕ್ಕೂ ಇದೆಲ್ಲ ಸಮಸ್ಯೆ ಎಂಡ್ ಆದ ನಂತರವೇ ನಾವು ಇದನ್ನ ರಿವೀಲ್ ಮಾಡುವಂತ ಅವರಿಬ್ಬರು ಒಂದು ಒಪ್ಪಂದ ಮಾಡ್ಕೋತಾರೆ. ಅದಾದ ನಂತರ ಎಲ್ಲರೂ ಕಾರ್ ಮೂಲಕ ಶ್ರೀಳ ಅಪ್ಪಮ್ಮನ ಮನೆಗೆ ಹೋಗ್ತಾರೆ. ಕಾರಲ್ಲಿ ಹೋಗ್ತಿರುವಾಗ ಈ ಆಂಡಿ ಅಮ್ಮನಿಗೆ ಸಾರಿ ಕೇಳ್ತಾನೆ. ಯಾಕಂದ್ರೆ ಅವನು ಆ ಕನಸನ್ನ ನೆಗ್ಲೆಕ್ಟ್ ಮಾಡಿದ್ದ. ಇವಾಗ ನೋಡಿದ್ರೆ ಅವಳು ಕಂಡ ಕನಸಿನ ಪ್ರಕಾರವೇ ಅಜ್ಜಿಗೆ ಹುಷಾರಿಲ್ಲ ಅಂತ ಅವನಮ್ಮಂಗೆ ಸಾರಿ ಕೇಳ್ತಾನೆ.
ಅದಾದ ನಂತರ ಎಲ್ಲರೂ ಅವ್ರ ಮನೆಗೆ ರೀಚ್ ಆಗ್ತಾರೆ. ಅಲ್ಲಿ ಅಜ್ಜ ಅಜ್ಜಿ ಇವರೆಲ್ಲರನ್ನ ಕೂಡ ತುಂಬಾ ಆದರವಾಗಿ ಬರಮಾಡ್ಕೋತಾರೆ. ಮನೆ ಒಳಗೆ ಬಂದ ಕೂಡಲೇ ಈ ಶ್ರೀ ಒಂದ್ ವಿಷಯನ ನೋಟಿಸ್ ಮಾಡ್ತಾಳೆ. ಅದೇನಪ್ಪ ಅಂದ್ರೆ ಒಂದ್ ಟೇಬಲ್ ಮೇಲೆ ಇದ್ದಂತ ತಿಂಡಿ ಹಾಗೆ ಟೀ. ಇದನ್ನ ಆಕ್ಚುಲಿ ಅವಳು ಕನಸಲ್ಲಿ ಕಂಡಿದ್ದು. ಅದಾದ ನಂತರ ಅವ್ರು ಸೀದಾ ಅಲ್ಲಿದ್ದ ಅಡುಗೆ ಕೋಣೆಗೆ ಹೋಗ್ತಾರೆ. ಅಲ್ಲಿ ಅಜ್ಜಿ ಅಡುಗೆ ಮಾಡ್ತಿರ್ತಾರೆ. ಅವರ ಸ್ಥಿತಿ ಕಂಡು ಇವಳಿಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಹೇಳ್ತಾಳೆ, ಇನ್ಮೇಲಿಂದ ನಾನು ನಿಮ್ಮನ್ನ ಕೇರ್ ಮಾಡಿ ನೋಡ್ಕೋತೇನೆ, ಸ್ವಲ್ಪ ದಿನಗಳ ಕಾಲ ಇಲ್ಲೇ ಇದ್ದು ನೋಡ್ಕೋತೇವೆ ಅಂತ ಅಜ್ಜಿಗೆ ಭರವಸೆ ಕೊಡ್ತಾಳೆ. ಆ ಕಿಚನ್ ತುಂಬಾ ಡರ್ಟಿ ಆಗಿತ್ತು. ಅಲ್ಲಲ್ಲಿ ಕೊಳೆ ಕಸ ಎಲ್ಲ ಕೂಡ ತುಂಬಿಕೊಂಡಿತ್ತು. ಅಂಡ್ ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ಅಲ್ಲಿ ಮಾಡಿಟ್ಟಿದ್ದ ಎಲ್ಲ ಅಡುಗೆ ಪದಾರ್ಥಗಳು ಕೂಡ ಹಳಸೋಗಿದ್ದವು. ಹಾಗೆ ಆ ಮನೇಲಿದ್ದ ಫ್ರಿಜ್ಜಲ್ಲಿ ಅವರಿಗೆ ತುಂಬಾ ಮಾಂಸಗಳು ತೋರಿ ಬರುತ್ತೆ, ಕುರಿಯ ಮಾಂಸಗಳು. ಶಾಕಿಂಗ್ ವಿಷಯ ಏನಪ್ಪ ಅಂದ್ರೆ ಅವೆಲ್ಲ ಕೂಡ ರಾ ಮೀಟ್ ಆಗಿದ್ದವು. ಹಾಗೆ ಅವೆಲ್ಲ ಕೂಡ ಕೊಳ್ತೋಗಿದ್ದವು. ಈ ಟೀನಾ ಅದನ್ನೆಲ್ಲ ಬಿಸಾಡ್ಬೇಕಂತ ಮನೆ ಹೊರಗೆ ಬಂದಾಗ ಅಲ್ಲಿದ್ದ ಒಂದು ಶೆಡ್ ಅಲ್ಲಿ ಈ ಅಜ್ಜ ಅಂದ್ರೆ ಶ್ರೀಳ ಅಪ್ಪ ಏನೋ ಮಾಡ್ತಿರೋದು ಅವಳಿಗೆ ಗೊತ್ತಾಗುತ್ತೆ. ಇವಳೋಗಿ ಆ ಶೆಡ್ ಹತ್ರ ಮಾತಾಡ್ತಾಳೆ, ಏನ್ ಮಾಡ್ತಿದ್ದೀರಂತ. ಅದಕ್ಕೆ ಅಜ್ಜ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಒಳ ಬರಬೇಡ, ನಾನೇ ಮನೆ ಬರ್ತೇನೆ, ಇಲ್ಲಿಂದ ಹೋಗುವಂತ. ಇವಳು ಕೂಡ ಅದನ್ನ ಸೀರಿಯಸ್ ಆಗಿ ತಗೊಳ್ಳದೆ ಸೀದಾ ಮನೆಗೆ ಹೋಗ್ತಾಳೆ. ಆ ದಿನ ರಾತ್ರಿ ಎಲ್ಲರೂ ಕೂತು ಡಿನ್ನರ್ ಮಾಡ್ತಿರುವಾಗ ಅಲ್ಲಿ ಆಂಡಿ ತಾನು ಚಿಕ್ಕವನಿದ್ದಾಗ ಈ ಮನೇಲಿ ಸ್ಪೆಂಡ್ ಮಾಡಿದಂತ ಕೆಲವು ನೆನಪನ್ನ ಶೇರ್ ಮಾಡ್ಕೋತಾನೆ. ಅದನ್ನ ನೆನೆದು ಎಲ್ಲರೂ ಕೂಡ ನಗ್ತಾರೆ, ಆದ್ರೆ ಅಜ್ಜ ಅಜ್ಜಿ ಬಿಟ್ಟು. ಹಾಗೆ ಅದಾದ ಸ್ವಲ್ಪ ಹೊತ್ತಿನ ನಂತರ ಅಂದ್ರೆ ಜೋಕ್ ಎಲ್ಲ ಎಂಡ್ ಆದ ನಂತರ ಇದ್ದಕ್ಕಿದ್ದಾಗೆ ಆ ಅಜ್ಜ ಅಜ್ಜಿ ವಿಚಿತ್ರವಾಗಿ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಆ ಜೋಕ್ ಅವರಿಗೆ ಲೇಟ್ ಆಗಿ ಅರ್ಥ ಆಯ್ತು ಅಂತ ಇವರು ಕೂಡ ಸುಮ್ಮನಾಗ್ತಾರೆ. ಆ ರಾತ್ರಿ ಎಲ್ಲರೂ ಮಲಗಿರ್ತಾರೆ. ಬಟ್ ಈ ಅಜ್ಜ ಅಜ್ಜಿ ಮಲಗಿದ್ದಾಗ ಮಾತ್ರ ಅವರ ದೇಹ ಇದ್ದಕ್ಕಿದ್ದಾಗೆ ಗಾಳಿ ತೇಲೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅಜ್ಜಿ ಅದೇ ಕೂಡಲೇ ನಿದ್ದೆಯಿಂದ ಎದ್ದು ಅವಳು ಮನೆಯೆಲ್ಲ ರೌಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಹೊತ್ತಿಗೆ ರಾಣಿ ನೀರು ಕುಡಿಲಿಕ್ಕೆ ಅಂತ ಬಂದಾಗ ಅಜ್ಜಿ ನೋಡಿ ಅವಳು ಅಜ್ಜಿನ ಮಾತಾಡಿಸೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಆ ಅಜ್ಜಿ ಮಾತ್ರ ಮಾತಾಡದೆ ಒಂದೇ ಸಮನೆ ನಡೀತಾ ಹೋಗ್ತಿರ್ತಾಳೆ. ಆವಾಗ ಇದ್ದಕ್ಕಿದ್ದಾಗೆ ಅಲ್ಲಿ ಅಜ್ಜ ಬಂದು ರಾಣಿನ ತಡಿತಾನೆ. ಹಾಗೆ ಹೇಳ್ತಾನೆ, ಇದು ಅಜ್ಜಿಯ ಒಂದು ಕಾಯಿಲೆ, ಅವಳಿಗೆ ನಿದ್ದೆಲಿ ನಡೆಯುವ ಕಾಯಿಲೆ ಇದೆ, ಅವಳು ಅವಳನ್ನ ಸಂಭಾಳಿಸ್ಕೋತಾಳೆ, ನೀನಿನ್ನ ಕೆಲಸ ನಡುವಂತ ತುಂಬಾ ರೂಢಾಗಿ ಬಿಹೇವ್ ಮಾಡ್ತಾನೆ. ಇವಳು ಕೂಡ ಸುಮ್ಮನಾಗಿ ವಾಪಸ್ ಹೋಗ್ತಾಳೆ. ಅದರ ನೆಕ್ಸ್ಟ್ ಡೇ ಬೆಳಿಗ್ಗೆ ಈ ಟೀನಾಗಿ ತಾವು ಹಿಂದಿನ ದಿನ ಬಂದಾಗ ಇದ್ದಂತ ಒಂದು ಬೆಕ್ಕಿನ ಮರಿ ತೋರಲ್ಲ. ಅವಳದನ್ನ ಎಲ್ಲಾ ಕಡೆ ಹುಡುಕ್ತಿರ್ತಾಳೆ. ಹಾಗೆ ಎಲ್ಲರ ಹತ್ರ ವಿಚಾರಿಸ್ತಾಳೆ. ಬಟ್ ಯಾರಿಗ್ ಕೂಡ ಆ ಬೆಕ್ಕಿನ ಮರಿ ಸಿಗಲ್ಲ. ಅದಾದ ನಂತರ ಶ್ರೀ ಈ ಟೀನಾಗೆ ಪೇಟೆಗೆ ಹೋಗಿ ಶಾಪಿಂಗ್ ಮಾಡ್ಕೊಬ್ಬಾ ಅಂತ ಹಣ ಕೊಟ್ಟು ಕಳಿಸ್ತಾಳೆ. ಹಾಗೆ ಈ ಶ್ರೀ ಕೂಡ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆವಾಗ ಅವಳ ಗಮನ ಗಾರ್ಡನ್ ಅಲ್ಲಿರುವ ಅವಳ ತಂದೆ ಕಡೆ ಹೋಗುತ್ತೆ. ಅವನು ತನ್ನ ಕೈಯಲ್ಲಿ ಒಂದು ಕಳಲು ಹಿಡ್ಕೊಂಡು ಎಲ್ಲೋ ಹೋಗ್ತಿರ್ತಾನೆ. ಭಯದಲ್ಲಿ ಇವಳೋಗಿ ಕೇಳ್ತಾಳೆ, ಎಲ್ಲೋಗ್ತಿದ್ದೀರಂತ. ಅದಕ್ಕೆ ಆ ಅಜ್ಜ ಕಾಡಿಗೆ ಹೋಗಿ ಕಟ್ಟಿಗೆ ತರ್ಲಿಕ್ಕೆ ಹೋಗ್ತಿದ್ದೀನಂತ ಬಹಳ ರೂಢಾಗಿ ಮಾತಾಡ್ತಾ ಅಲ್ಲಿಂದ ಹೋಗೇ ಬಿಡ್ತಾನೆ. ಆ ಸಮಯಕ್ಕೆ ಕರೆಕ್ಟ್ ಆಗಿ ಟೀನಾ ಕೂಡ ಪೇಟೆಯಿಂದ ವಾಪಸ್ ಬರ್ತಿರ್ತಾಳೆ. ಆವಾಗ ಅವಳ ಗಮನ ಈ ಅಜ್ಜನ ಕಡೆ ಹೋಗುತ್ತೆ. ಅವನು ತುಂಬಾ ಕೋಪದಲ್ಲಿ ಕೊಡಲು ಹಿಡ್ಕೊಂಡು ಕಾಡಿಗೆ ಹೋಗ್ತಿರ್ತಾನೆ. ಇವಳಿ ಕೂಡ ಅನುಮಾನ ಬಂದು ಸೀದಾ ಅವನ್ನ ಹಿಂಬಾಲಿಸ್ತಾ ಹೋಗ್ತಾಳೆ. ಮಧ್ಯದಾರಿಲಿ ಹೋಗ್ತಿರುವಾಗ ಈ ಟೀನಳ ಕಾಲಿಗೆ ಏನೋ ತಾಗಿ ಬೀಳ್ತಾಳೆ. ಅವಳೆದ್ ಮುಂದೆ ನೋಡೋಷ್ಟರಲ್ಲಿ ಆ ಅಜ್ಜ ಅಲ್ಲಿಂದ ಮಿಸ್ ಆಗಿಬಿಟ್ಟಿದ್ದ. ಆದ್ರೆ ಇವಳೆಗೋ ಜೋರಾಗಿ ಓಡಿ ಓಡಿ ಕೊನೆಗೂ ಕಂಡುಹಿಡಿತಾಳೆ. ಶಾಕಿಂಗ್ಲಿ ಅಲ್ಲಿ ಅಜ್ಜ ಪೂರ್ತಿ ಬೆತ್ತಲಾಗಿ ತನ್ನ ಕೈಯಲ್ಲಿ ಕೊಡ್ಲಿ ಹಿಡ್ಕೊಂಡು ಯಾವುದೋ ವಸ್ತುನ ಕತ್ತರಿಸ್ತಿದ್ದ. ಅದರಿಂದ ರಕ್ತ ಚೆಲ್ಲಿ ಅವನ ಮೈ ತುಂಬಾ ರಕ್ತಮಯವಾಗಿತ್ತು. ಆಗ ಅಜ್ಜಕ್ಕೂ ಹಿಂದೆ ನೋಡ್ತಾನೆ. ಮೋಸ್ಟ್ಲಿ ಅವನಿಗೆ ಯಾರು ಇದ್ದಾರಂತ ಸೆನ್ಸ್ ಆಯ್ತೇನೋ. ಇವಳು ಹೆದರ್ಕೊಂಡು ಅಲ್ಲೇ ಬಚ್ಚಿಗುರ್ತಾಳೆ. ಹಾಗೆ ಟೈಮ್ ವೇಸ್ಟ್ ಮಾಡದೆ ಅದೇ ಕೂಡಲೇ ಅಲ್ಲಿಂದ ಮನೆಗೆ ಬರ್ತಾಳೆ. ಬಟ್ ಮನೆ ಯಾರತ್ರ ಕೂಡ ಅದ್ರ ಬಗ್ಗೆ ಹೇಳೋದಿಲ್ಲ. ಅದರ ನೆಕ್ಸ್ಟ್ ಸೀನಲ್ಲಿ ಆಂಡಿ ಹಾಗೆ ರಾಣಿ ಇಬ್ಬರು ತಿರುವುಕಂತ ಅದೇ ಊರಲ್ಲಿರೋ ಒಂದು ಲೇಕ್ ಹತ್ತಿರ ಬರ್ತಾರೆ. ಅಲ್ಲಿ ಆಂಡಿ ರಾಣಿ ಹತ್ತಿರ ಎಲ್ಲಾ ಸೀಕ್ರೆಟ್ನ ಬಾಯ್ ಬಿಡ್ತಾ ಹೋಗ್ತಾನೆ. ಅಂದ್ರೆ ಪಾರ್ಟ್ 1 ಆದ ಎಲ್ಲಾ ಘಟನೆಗಳನ್ನ ಅವಳ ಹತ್ತಿರ ಹೇಳ್ತಾನೆ. ಆದ್ರೆ ರಾಣಿ ಏನು ಕೂಡ ತಕರಾರು ತೆಗೆಯಲ್ಲ. ಅದರಿಂದ ಆಂಡಿಗೆ ತುಂಬಾ ಖುಷಿ ಆಗುತ್ತೆ. ಆವಾಗ ಆಂಡಿಗೆ ಲೇಕ್ನ ಇನ್ನೊಂದು ಕಡೆ ಒಬ್ಬ ಹುಡುಗಿ ನಿಂತಿರೋದು ತೋರುತ್ತೆ. ಕರೆಕ್ಟಾಗಿ ಒಬ್ಸರ್ವ್ ಮಾಡಿದಾಗ ಗೊತ್ತಾಗಿದ್ದು ಅದು ಹನುಮಳ ಆತ್ಮ ಅಂತ. ಗಾಬರಿಯಲ್ಲಿ ಅವನು ಅದೇ ಕೂಡಲೇ ರಾಣಿನ ಕರ್ಕೊಂಡು ಮನೆಗೆ ವಾಪಸ್ ಆಗ್ತಾನೆ. ಆ ದಿನ ಸಂಜೆ ಈ ಶ್ರೀ ಕಿಚನ್ಗೆ ಹೋಗ್ತಾಳೆ. ಅಲ್ಲಿ ಆ ಅಜ್ಜಿ ಅಡುಗೆ ಮಾಡ್ತಾ ಒಬ್ಬೊಬ್ಬಳೆ ಮಾತಾಡ್ತಿರ್ತಾಳೆ. ಇವಳೋಗಿ ಕೇಳಿದಾಗ ಆ ಅಜ್ಜಿ ವಿಚಿತ್ರವಾಗಿ ನಗ್ತಾ ಆ ಪಾತ್ರೆಯೊಳಗಿಂದ ಸತ್ತೋದ ಬೆಕ್ಕನ್ನ ಹೊರ ತೆಗಿತಾಳೆ. ಎಸ್ಸಿ ಟೀನಾ ಬೆಳಗಿಂದ ಹುಡುಕ್ತಿದ್ದು ಇದೇ ಬೆಕ್ಕನ್ನ. ನೋಡಿದ್ರೆ ಆ ಅಜ್ಜಿ ಅದನ್ನೇ ಕೊಂದು ಅದರ ಪದಾರ್ಥವನ್ನ ಮಾಡ್ತಿರ್ತಾಳೆ. ಆ ದೃಶ್ಯನ ಕಂಡು ಅವರಿಬ್ಬರ ಎದೆನೆ ನಿಂತೋದಾಗುತ್ತೆ. ಅನಂತರ ಶ್ರೀ ಅಜ್ಜಿನ ಸ್ನಾನ ಮಾಡೋಕಂತ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅಜ್ಜಿಯ ಬೆನ್ಮೇಲಿರುವ ಗಾಯದ ಮಾರ್ಕನ್ನ ಒಬ್ಸರ್ವ್ ಮಾಡ್ತಾಳೆ. ಅದನ್ನ ಕಂಡು ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಅಮ್ಮನ ನಾನೇ ನೆಗ್ಲೆಕ್ಟ್ ಮಾಡಿದ್ದೆ, ಇನ್ಮೇಲೆ ಸರಿಯಾಗಿ ನೋಡ್ಕೋತೇನಂತ ಅಮ್ಮನ ಹತ್ತಿರ ಸಾರಿ ಕೇಳ್ತಾಳೆ. ಆದ್ರೆ ಈ ಟೀನಾಗೆ ಅರ್ಥ ಆಗುದಿಲ್ಲ. ಇದೆಲ್ಲ ಏನು,
ಅಜ್ಜಿ ಯಾಕೆ ಹಾಗೆ ಬಿಹೇವ್ ಮಾಡ್ತಿದ್ದಾರಂತ ಕೇಳಿದಾಗ ಶ್ರೀ ಹೇಳ್ತಾಳೆ ಅವಳಿಗೆ ಡೆಮಿನೇಷನ್ ಇದೆ, ಅದರಿಂದ ಹಾಗೆ ಬಿಹೇವ್ ಮಾಡ್ತಿದ್ದಾಳೆ ಅಷ್ಟೇ ಅಂತ. ಬಟ್ ಇಲ್ಲಿ ವಿಷಯನೇ ಬೇರೆ ಇದೆ. ಸದ್ಯದಲ್ಲಿ ಅವರಿಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಹೀಗೆ ಯಾವತ್ತಿಂದ ಅವರು ಆ ಮನೆಗೆ ಬಂದ್ರೋ ಆವತ್ತಿಂದ ಅಮಾನುಷ್ಯ ಘಟನೆ ಎಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದ್ದವು. ಫಾರ್ ಎಕ್ಸಾಂಪಲ್ ಆ್ಯಂಡಿಗೆ ಹನುಮಳ ಆತ್ಮ ತೋರುದು, ಅಜ್ಜಾಜಿ ವಿಚಿತ್ರವಾಗಿ ಬಿಹೇವ್ ಮಾಡೋದು, ಆ ರೀತಿಯಲ್ಲ. ಇದನ್ನೆಲ್ಲ ಮೀರಿ ಆ ರಾತ್ರಿ ಒಂದು ಭಯಾನಕವಾದ ಘಟನೆ ಆಗುತ್ತೆ. ರೂಮಲ್ಲಿ ಮಲಗಿದ್ದ ಟೀನಾಗೆ ಹೊರಗಿಂದ ಒಂದು ವಾಯ್ಸ್ ಕೇಳುತ್ತೆ, ಹುಣ್ಣಿಮೆಯ ರಾತ್ರಿ ಶವಗಳು ಎದ್ದೇಳುತ್ತೆ ಅಂತ. ಇವಳು ಸೀದಾ ಹೊರ ಬರ್ತಾಳೆ. ಆಗ ಅವಳ ಹಿಂದಿಂದ ಅಜ್ಜಿ ಪಾಸ್ ಆಗಿ ಮೇನ್ ಡೋರ್ ಮೂಲಕ ಸೀದಾ ಹೊರಗೆ ಹೋಗ್ತಾಳೆ. ಇವಳು ಕ್ಯೂರಿಯಾಸಿಟಿಲಿ ಹಿಂಬಾಲಿಸ್ತಾ ಹೋದಾಗ ಅಜ್ಜಿ ಅದೇ ಶೆಡ್ ಒಳಗೆ ಹೋಗೋದನ್ನ ಗಮನಿಸ್ತಾಳೆ. ಇವಳಿಗೆ ಮನೆಗೆ ಬಂದಾಗಿಂದ ಒಂದು ಡೌಟ್ ಇತ್ತು, ಶೆಡ್ ಒಳಗೆ ಅಂಥದ್ದೇನ್ ಮಾಡ್ತಾರಂತ. ಅದೇ ಕೂಡ್ಲಿ ಅಲ್ಲಿದ್ದ ಸಂಧಿ ಮೂಲಕ ಎಣಕಿ ನೋಡ್ತಾಳೆ. ಅಲ್ಲಿ ಅಜ್ಜ ಅಜ್ಜಿ ಬೆತ್ತಲಾಗಿ ಏನೋ ಮಾಡ್ತಿದ್ದಾರಂತ ಗೊತ್ತಾಗುತ್ತೆ ಹೊರತು ಏನ್ ಮಾಡ್ತಿದ್ದಾರಂತ ಗೊತ್ತಾಗಲ್ಲ. ಆಗ ಸಡನ್ ಆಗಿ ಕೊಡಲಿಯೊಂದಿಗೆ ಹೊರಬಂದ ಅಜ್ಜ ಇವಳನ್ನ ಕೊಲ್ಲೋಕೆ ಅಟ್ಟಿಸ್ಕೊಂಡು ಬರ್ತಾರೆ. ಇವಳು ಗಾಬರಿಯಲ್ಲಿ ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಅವಳ ರೂಮ್ನ ಬಾಗಿಲಾಗ್ದವಳು ಓಪನ್ ಮಾಡಿದ್ದೆ ಬೆಳಗ್ಗೆ ಆದಾಗ. ಆದ್ರೆ ಆ ದಿನ ಅಜ್ಜ ನಾರ್ಮಲ್ ಆಗಿ ಇದ್ರು. ಅವರಿಗೆ ರಾತ್ರಿ ಆದ ಯಾವ ವಿಷಯದ ಬಗ್ಗೆ ಕೂಡ ನೆನಪಿದ್ದಿರೋದಿಲ್ಲ. ಹಾಗೆ ಅದರ ಬಗ್ಗೆ ಅವಳು ಶ್ರೀ ಹತ್ತಿರ ಹೇಳಿದಾಗ ಕೂಡ ಅವಳದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳಲ್ಲ. ಶ್ರೀ ಅದೆಲ್ಲ ಕಾಯಿಲೆಯಿಂದ ಆಗುದೇ ಹೊರತು ಸೂಪರ್ ನ್ಯಾಚುರಲ್ ಅಲ್ಲ ಅಂತ ವಾದ ಮಾಡ್ತಿದ್ಲು. ಇದೆಲ್ಲ ಈ ಕಡೆ ಟೀನಾಗೆ ಎಕ್ಸ್ಪೀರಿಯನ್ಸ್ ಆಗ್ತಿದ್ರೆ ಆ ಕಡೆ ರಾಣಿ ಕೂಡ ಅಜ್ಜಿಯ ಬಿಹೇವಿಯರ್ ಇಷ್ಟ ಆಗ್ತಿರ್ಲಿಲ್ಲ. ಅವಳು ಆ್ಯಂಡಿ ಹತ್ತಿರ ಕಂಪ್ಲೇಂಟ್ ಮಾಡ್ತಾಳೆ, ಆ ರಾತ್ರಿ ನಾನೊಬ್ಬಳೆ ಮಲಗಿದ್ದಾಗ ಅಲ್ಲಿ ಅಜ್ಜಿ ಬಂದು ನನ್ನ ಹೊಟ್ಟೆನ ಸವರೋಕೆ ಶುರು ಮಾಡಿದ್ಲು. ಲೈಕ್ ನನ್ನ ಹೊಟ್ಟೆಲಿರೋ ಮಗುಗೆ ಅವರೇನೋ ಮಾಡ್ತಾರೋ ಅಂತೆಲ್ಲ ಭಯ ಆಗ್ತಿದೆ ಅಂತ. ಸೊ ನಾವು ಈ ಕೂಡಲೇ ಮನೆ ಬಿಟ್ಟು ಹೋಗುವ ಅಂತ ಹೇಳ್ತಾಳೆ. ಬಟ್ ಆ್ಯಂಡಿ ಸಮಾಧಾನ ಮಾಡ್ತಾನೆ, ಈ ರೀತಿ ಅರ್ಜೆಂಟಲ್ಲಿ ಹೋದ್ರೆ ಅವರಿಗೆ ರೆಸ್ಪೆಕ್ಟ್ ಕೊಟ್ಟಾಗಲ್ಲ, ಸ್ವಲ್ಪ ದಿನ ಆಗಲಿ ಆಮೇಲೆ ಹೋಗುವಂತ. ಆವಾಗ ಶ್ರೀಗೆ ಮನೆಯ ಗೇಟ್ ಮುಂದೆ ಯಾರೊಬ್ಬ ವ್ಯಕ್ತಿ ನಿಂತಿರೋದು ತೋರಿ ಹೋಗಿ ಮಾತಾಡಿಸಿದಾಗ ಆ ವ್ಯಕ್ತಿ ತನ್ನನ್ನು ಅವರ ನೇಬರ್ ಅಂತ ಹೇಳ್ಕೊತಾನೆ. ಹಾಗೆ ಸ್ವಲ್ಪ ದಿನಗಳ ಹಿಂದೆ ಈ ಮನೆಗೆ ಬಂದಿದ್ದೆ, ಆದ್ರೆ ಯಾರು ಕೂಡ ಇರ್ಲಿಲ್ಲ ಅಂತ ಹೇಳ್ತಾನೆ. ಆ ಮಾತು ಕೇಳಿ ಇವಳು ಶಾಕಲ್ಲಿ ವಾಪಸ್ ಮನೆ ಒಳಗೆ ಹೋಗ್ತಾಳೆ, ತಂದೆ ತಾಯಿನ ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂತ. ಆದ್ರೆ ಎಷ್ಟೇ ಹುಡುಕಿದ್ರು ಅವರಿಬ್ಬರ ಪತ್ತನಿರೋದಿಲ್ಲ. ಟೀನಾ ಹೇಳ್ತಾಳೆ ಮೋಸ್ಟ್ಲಿ ಕಾಡಿಗೆ ಹೋಗಿರ್ಬೋದು, ನಂಗೊತ್ತು ಅವರೆಲ್ಲಿದ್ದಾರಂತ. ಸೀದಾ ಎಲ್ಲರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಬಟ್ ಅಲ್ಲಿ ಸತ್ತೋದ ಸಾವಿರಾರು ಕುರಿಗಳಿದ್ದಿರುತ್ತೆ. ಅದನ್ನೆಲ್ಲ ಕಂಡು ರಾಣಿಗೆ ವಾಮಿಟ್ ಬರುತ್ತೆ. ಅವಳು ಒಂದ್ ಕಡೆ ಹೋಗಿ ವಾಮಿಟ್ ಮಾಡಿದಾಗ ಅಲ್ಲವಳಿಗೆ ಒಬ್ಬ ವ್ಯಕ್ತಿಯ ಆತ್ಮ ತೋರಿ ಬಂದು ಮಾಯವಾಗುತ್ತೆ. ಆ ಆತ್ಮ ಬೇರೆ ಯಾರದು ಅಲ್ಲ, ಪಾರ್ಟ್ 1 ಅಲ್ಲಿ ಸತ್ತೋದ ಅದೇ ಮಾಟಗಾರಂದು. ಬಟ್ ಅವಳು ಅದ್ರ ಬಗ್ಗೆ ಯಾರೊಟ್ಟಿ ಕೂಡ ಹೇಳದೆ ಸುಮ್ನಾಗ್ತಾಳೆ. ಅವರು ಅಷ್ಟೆಲ್ಲ ಹುಡುಕಿದ್ರು ಕೂಡ ಅಜ್ಜಜ್ಜಿಯ ಪತ್ತಿರೋದಿಲ್ಲ. ರಾತ್ರಿ ಬೇರೆ ಆಗಿದ್ದರಿಂದ ನಿರಾಸೆಲೆ ಮನೆಗೆ ವಾಪಸ್ ಬರ್ತಾರೆ. ಆಗ ಶಾಕಿಂಗ್ಲಿ ಮನೆಯಲ್ಲಿ ಅಜ್ಜಜ್ಜಿದ್ದು ಅವರಿಬ್ಬರು ಸಾಂಗ್ ಹಾಕೊಂಡು ವಿಚಿತ್ರವಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಅವರ ಕಾಲೆಲ್ಲ ಕೆಸರಾಗಿರುತ್ತೆ. ಈ ಶ್ರೀಯಲ್ಲಿ ಅಜ್ಜಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳಂತ ಹೆದರ್ಕೊಂಡು ಅವರಿಬ್ಬರು ಕಾಡಿಗೆ ಹೋಗಿ ಬಚ್ಚಿ ಕೂತಿದ್ರು ಅಂತ ಗೊತ್ತಾಗುತ್ತೆ. ನಂತರ ಶ್ರೀ ಅಮ್ಮಂಗೆ ಸ್ನಾನ ಮಾಡಿಸಿ ಹೊರ ಕರ್ಕೊಂಡು ಬಂದಾಗ ಅಲ್ಲಿ ಅಜ್ಜಿ ರಾಣಿನ ನೋಡಿ ಅವಳ ಹೊಟ್ಟೆಲಿರೋ ಮಗು ಬಗ್ಗೆ ವಿಚಾರಿಸ್ತಾಳೆ. ಅದನ್ನ ಕೇಳಿ ಶ್ರೀಗೆ ಶಾಕ್ ಆಗುತ್ತೆ. ಅವಳು ಪ್ರೆಗ್ನೆಂಟ್ ಆಗಿದ್ದು ಹೇಗೆ ಗೊತ್ತಾಯ್ತಂತ ಕೇಳಿದಾಗ ನಾನೊಬ್ಬಳು ತಾಯಿ, ನಂಗೆ ಗೊತ್ತಾಗದಿರುತ್ತಂತ ಹೇಳ್ತಾಳೆ. ಬಟ್ ಈ ಶ್ರೀ ರಾಣಿ ಮೇಲೆ ಕಿರುಚಾಡ್ತಾಳೆ, ಇಷ್ಟು ಬೇಗ ಪ್ರೆಗ್ನೆಂಟ್ ಆಗುವ ಅರ್ಜೆಂಟ್ ಏನಿತ್ತು ಅಂತ. ಅದರಿಂದ ರಾಣಿಗೆ ಬೇಜಾರಾಗಿ ಅಳ್ತಾಳೆ. ಆ್ಯಂಡಿ ಸಮಾಧಾನ ಮಾಡ್ತಾನೆ. ಬಟ್ ಅವಳು ಪ್ರೆಗ್ನೆಂಟ್ ಆಗಿದ್ದು ಶ್ರೀಗೆ ಯಾಕೆ ಇಷ್ಟ ಆಗಿಲ್ಲ ಎಂಬುದು ಅವ್ರಿಗೆ ಕೂಡ ಅಲ್ಲ, ನೋಡ್ತಿರೋ ನಮ್ ಕೂಡ ಅರ್ಥ ಆಗಲ್ಲ. ಎನಿವೇ ಆ ದಿನ ರಾತ್ರಿ ಈ ಆ್ಯಂಡಿಗೆ ಮತ್ತೆ ಪುನಃ ಅದೇ ಹನುಮಳ ಆತ್ಮ ತೋರಿ ಬರುತ್ತೆ. ಅವನು ಹೆದರ್ಕೊಂಡು ಹೊರ ಬಂದಾಗ ಅಜ್ಜಜ್ಜಿ ಅವ್ರ ರೂಮಲ್ಲಿ ಇಲ್ದೇ ಇರೋದು, ಹಾಗೆ ಹೊರಗಿರುವ ಶೆಡ್ ಒಳಗೆ ಲೈಟ್ ಉರಿತಾ ಇರೋದು ಗೊತ್ತಾಗಿ ಸೀದಲ್ಲೋಗ್ತಾನೆ. ಅದ್ರೊಳಗೆ ಅಜ್ಜಜ್ಜಿ ಇಬ್ಬರೇ ಏನೇನೋ ರಿಚುವಲ್ ಮಾಡ್ತಾ ಹಸಿ ಮಾಂಸವನ್ನೆಲ್ಲ ತಿಂತಿರ್ತಾರೆ. ಇವನಿಗೆ ಅದನ್ನ ಕಂಡು ಭಯವಾಗಿ ಮನೆಗೊಡ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಟೀನಾಗೆ ಶ್ರೀ ಇಬ್ಬರು ಒಟ್ಟಿಗೆ ಮಲಗಿದ್ದಾಗ ಕೋಣೆಯ ಬಾಗಿಲು ಇದ್ದಕ್ಕಿದ್ದಾಗಿ ಓಪನ್ ಆಗುತ್ತೆ. ಶ್ರೀ ಚೆಕ್ ಮಾಡ್ಬೇಕಂತ ಹೋದಾಗ ಅವಳ ಹಿಂದಿಂದ ಅವಳ ಗಂಡ ಹರ್ಮನ್ನ ಆತ್ಮ ಬಂದು ಹೆದರಿಸುತ್ತೆ. ಹಾಗೆ ಅವಳ ಕಡೆ ಕೈ ತೋರಿಸಿ ಇಲ್ಲಿ ಆಗ್ತಿರೋದಕ್ಕೆಲ್ಲ ಕಾರಣ ನೀನೆ, ಇದರ ಶಿಕ್ಷೆ ನಿಂಗೆ ಆಗೇ ಆಗುತ್ತಂತ ಹೆದರಿಸುತ್ತೆ. ಶ್ರೀ ಭಯದಲ್ಲಿ ಪಕ್ಕದಲ್ಲಿ ಮಲಗಿದ್ದ ಟೀನನ ಎಬ್ಬಿಸ್ತಾಳೆ. ನೋಡಿದ್ರೆ ಅದು ಟೀನ್ ಅಲ್ಲ, ರತ್ನಾಳ ಆತ್ಮ ಆಗಿತ್ತು. ಭಯದಲ್ಲಿ ಅವಳು ಒಂದೇ ಸಮನೆ ಕೂಗ್ತಾಳಷ್ಟೇ. ಅಲ್ಲಿಗೆ ಆ ಸೀನ್ ಎಂಡ್ ಆಗ್ತಿದ್ದಾಗೆ ನೆಕ್ಸ್ಟಿನಲ್ಲಿ ಶ್ರೀ ಆ್ಯಂಡಿಯ ಕಾರ್ ತಗೊಂಡು ಎಲ್ಲೋ ಹೋಗ್ತಿರ್ತಾಳೆ. ನಂತರ ಅವಳು ಹೋಗಿದ್ದೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಅದೇ ಮಾಟಗಾರನ ಮೀಟ್ ಆಗೋಕೆ. ಅದು ರಾಣಿ ಪ್ರೆಗ್ನೆಂಟ್ ಆಗಿರೋ ವಿಷಯನ ಹೇಳೋಕೆ. ಹಾಗೆ ನಂತರದಲ್ಲಿ ಮಾಟಗಾರನಿಗೆ ಗೊತ್ತಾಗುತ್ತೆ ಶ್ರೀ ಹಾಗೆ ಫ್ಯಾಮಿಲಿಯವರು ಅವರ ಮನೆಯನ್ನ ಬಿಟ್ಟು ಅಜ್ಜಜ್ಜಿ ಮನೇಲಿದ್ದಾರಂತ. ಅದ್ ಗೊತ್ತಾಗಿ ಅವನಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಇದೆಲ್ಲ ಅದೇ ಸೈತಾನದ ಕೆಲಸ. ಅದ್ ಗೊತ್ತಿತ್ತು. ನಿಮ್ ಮನೇಲಿ ಪ್ರೊಟೆಕ್ಟಿವ್ ಸ್ಪೆಲ್ ಇದೆ,
ಅಲ್ಲೇನು ಮಾಡೋಕ್ಕಾಗಲ್ಲ ಅಂತ ಅದಕ್ಕೋಸ್ಕರ ಪ್ಲಾನ್ ಮಾಡಿ ಅಜ್ಜಜ್ಜಿಗೆ ಹುಷಾರಿಲ್ಲ ಅಂತ ಮನೆಯಿಂದ ಹೊರ ಕರೆಸಿದ್ದು. ಆಮೇಲೆ ಅವನೊಂದು ಮಿರರ್ ಮೇಲೆ ಕುದಿತಿರುವ ನೀರನ್ನು ಹಾಕಿ ಒಂದು ರೀತಿಯ ರಿಚುವಲ್ ಮಾಡ್ತಾನೆ. ಆವಾಗ ಅದರೊಳಗಿಂದ ಅದೇ ಶರ್ಮನ್ ಮಾಟಗಾರನ ಆತ್ಮ ತೋರಿ ಬಂದು ಅದು ಶ್ರೀಗೆ ವಾರ್ನ್ ಮಾಡುತ್ತೆ, ನೀನು ಸೈತಾನ್ಗೆ ಮೋಸ ಮಾಡಿದ್ಯಾ ಅಂತಲ್ಲ. ಹಾಗೆ ಇದ್ದಕ್ಕಿದ್ದಾಗೆ ಆ ಗ್ಲಾಸ್ ಬ್ರೇಕ್ ಆಗಿ ಅದು ಮಾಟಗಾರನ ಮುಖಕ್ಕೆ ತಾಗಿ ಅವನದ್ರಿಂದ ಸತ್ತೋಗ್ತಾನೆ. ಸಾಯೋ ಮುಂಚೆ ಅವನು ಶ್ರೀ ಕೈಲಿ ಏನೋ ಒಂದು ವಸ್ತು ಹಾಗೆ ಕಿವಿಯಲ್ಲಿ ಏನೋ ಮಂತ್ರ ಹೇಳಿ ಅವಳನ್ನ ಅಲ್ಲಿಂದ ಕಳಿಸಿಕೊಟ್ಟಿದ್ದ. ಈ ಕಡೆ ಮನೇಲಿದ್ದ ಆಂಡಿ, ಟೀನ್ ಹಾಗೆ ರಾಣಿ ಕೂತು ಮಾತಾಡ್ತಿರುವಾಗ ಅಲ್ಲಿ ರಾಣಿ ತಾನು ಕಾಡಲ್ ಕಂಡ ಆತ್ಮದ ಬಗ್ಗೆ ಹೇಳ್ತಾಳೆ. ಅದನ್ನ ಕೇಳಿ ಇವ್ರಿಗೆ ಗೊತ್ತಾಗುತ್ತೆ ಅದು ಗ್ಯಾರಂಟಿಯಾಗಿ ಅದೇ ಮಾಟಗಾರನ ಆತ್ಮ. 8 ವರ್ಷಗಳ ಹಿಂದೆ ಏನಾಗಿತ್ತೋ ಅದೆಲ್ಲ ಮತ್ತೆ ರಿಪೀಟ್ ಆಗೋ ಸಾಧ್ಯತೆ ಇದೆ ಅಂತ. ಸೊ ಅದಕ್ಕಿಂತ ಮೊದಲು ಈ ಮನೆಯ ಸೀಕ್ರೆಟ್ ಬಗ್ಗೆ ತಿಳ್ಕೊಬೇಕಂತ ಡಿಸೈಡ್ ಮಾಡ್ತಾರೆ. ಸೊ ಅದಕ್ಕೆ ಆಂಡಿ ಹಾಗೆ ಟೀನಾ ರಾಣಿ ಒಬ್ಬಳನ್ನೇ ಅಲ್ಲಿ ಬಿಟ್ಟು ಅವರಿಬ್ಬರು ಒಂದೊಂದ್ ಕಡೆ ಹೋಗ್ತಾರೆ. ಅಜ್ಜನ ರೂಮಿಗೆ ಹೋದ ಟೀನಾಗೆ ಅಲ್ಲೊಂದು ಲಾಕೆಟ್ ಸಿಗುತ್ತೆ. ಹಾಗೆ ಕ್ಯಾಲೆಂಡರಲ್ಲಿ 30ನೇ ತಾರೀಕಿಗೆ ಮಾರ್ಕ್ ಮಾಡಿ ಗರ್ಭಾನ್ ಸುಮುಖ ಅಂತ ಬರ್ದಿರುತ್ತೆ. ಅದರ ಅರ್ಥ ಸ್ಪಿರಿಟ್ ಗೇಟ್ ಅಂತ. ಈ ಕಡೆ ಶೆಡ್ ನ ಬ್ರೇಕ್ ಮಾಡಿ ಅದರೊಳಗೆ ಹೋದ ಆಂಡಿಗೆ ಅಲ್ಲಿ ಮಾಟ ಮಾಡಿಟ್ಟಂತ 3 ಗೊಂಬೆ ತೋರುತ್ತೆ. ಅದ್ರ ಮೇಲೆ ಇದೇ 4 ಜನರ ಫೋಟೋ ಇರುತ್ತೆ. ಹಾಗೆ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್ ಅಂದ್ರೆ ಅದೇ ಶೆಡ್ ಒಳಗೆ ಅವನಿಗೆ ಡಿಕಂಪೋಸ್ ಆಗಿರುವ 2 ಬಾಡಿ ಸಿಗುತ್ತೆ. ಅದು ಆಕ್ಚುಲಿ ಬೇರೆ ಯಾರ್ದು ಅಲ್ಲ, ಅಜ್ಜಜ್ಜಿದು. ಎಸ್, ಇವರು ಈ ಮನೆಗೆ ಬರೋ ಮುಂಚೆನೆ ಅವರಿಬ್ಬರು ಸತ್ತೋಗಿದ್ರು. ಇವರೊಟ್ಟಿಗೆ ಇದ್ದಿದ್ದು ಅವರುಗಳ ಆತ್ಮ. ಈ ಕಡೆ ಈ ವಿಷಯ ಗೊತ್ತಾಗ್ತಿದ್ದಾಗೆ ಮನೆಯೊಳಗಿದ್ದ ಅಜ್ಜಜ್ಜಿಯು ತಮ್ಮ ಒರಿಜಿನಲ್ ಗೋಸ್ಟ್ ರೂಪಕ್ಕೆ ಬಂದು ಅಲ್ಲಿಂದ ಮಾಯವಾಗಿ ಬಿಡ್ತಾರೆ. ಆ ಕ್ಷಣಕ್ಕೆ ಮನೆಯೊಳಗೆ ಯಾರೋ ಬಂದು ಈ ರಾಣಿ ಟೀನನ ಪ್ರಜ್ಞೆ ತಪ್ಪಿಸಿ ಆಂಡಿ ಹಿಂದುಗಡೆ ಪ್ರತ್ಯಕ್ಷವಾಗ್ತಾರೆ. ಅದು ಆಕ್ಚುಲಿ ಬೇರೆ ಯಾರು ಅಲ್ಲ, ಪಾರ್ಟ್ 1 ಅಲ್ಲಿದ್ದ ಅದೇ ಹನುಮ್. ಇದು ಆಕ್ಚುಲಿ ಕ್ಲೈಮ್ಯಾಕ್ಸ್ ಟ್ವಿಸ್ಟ್. ಪಾರ್ಟ್ 1 ನ ಎಂಡಿಂಗ್ ಅಲ್ಲಿ ಸಲೀಂ ಆಂಬ್ಯುಲೆನ್ಸ್ ಮೂಲಕ ಇಬ್ಬರು ಬಾಡಿನ ತಗೊಂಡೋಗ್ತಿದ್ದಾಗ ಒಂದ್ ಶವದ ಕೈ ಎದ್ದೇಳ್ತು ಅಂದಿದ್ದೆ, ಅದು ಇವಳದ್ದೇ. ಈ ಹನುಮ್ ಆಕ್ಚುಲಿ ಇನ್ನು ಬದುಕಿದ್ಲು. ನಂತರ ಅವಳನ್ನ ಕಾಪಾಡಿ ಸರಿ ಮಾಡಿದ್ದೆ ಸಲೀಂ. ಈ ಸಲೀಂ ಆಕ್ಚುಲಿ ಅವರ ಮನೆ ಕೆಲಸದವನೇ. ಶ್ರೀಮನೆಗೆ ಅವನ ಸ್ಪೈ ಆಗಿ ಕಳಿಸಿದ್ದು ರತ್ನ ಹಾಗೆ ಇದೆ ಹನುಮ್. ಈ ಆಂಡಿ ಮೂವ್ ಸ್ಟಾರ್ಟಿಂಗ್ ಇಂದ ನೋಡ್ತಾ ಬಂದಿದ್ದು ಹನುಮಳ ಆತ್ಮನಲ್ಲ, ರಿಯಲ್ ಅವಳನ್ನೇ. ಯಾವಾಗ ಹನುಮ್ ಸರಿಯಾಗ್ತಾ ಬಂದ್ಲೋ ಆವಾಗಿಂದ ಈ ಫ್ಯಾಮಿಲಿ ಮೇಲೆ ಸೇಡ್ ತೀರಿಸ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಾ ಬಂದ್ಲು. ಹಾಗೆ ರಾಣಿ ಪ್ರೆಗ್ನೆಂಟ್ ಆಗಿದ್ ಗೊತ್ತಾಗಿ ಆ ಮಗುನ ಹಿಡ್ಕೊಂಡು ಏನಾದ್ರೂ ಮಾಡುವಂತ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಈ ಪ್ಲಾನ್ಗೆ ಸಲೀಂ ಅಡ್ಡ ಬರ್ತಾನೆ. ಅವನು ಪೊಲೀಸ್ ಕಂಪ್ಲೇಂಟ್ ಮಾಡ್ತೇನಂತ ಹನುಮ್ಗೆ ಧಮಕಿ ಹಾಕಿದಾಗ ಕೋಪದಲ್ಲಿ ಅವನನ್ನೇ ಕೊಂದು ಬಿಡ್ತಾಳೆ. ಹಾಗೆ ಅವನ ಹೃದಯವನ್ನ ತಿಂದು ಅವನ್ನ ಹಿಡ್ಕೊಂಡೆ ಒಂದು ಮಾಟ ಮಾಡಿ ಸತ್ತೋಗಿದ್ದ ಶರ್ಮನ್ನ ಆತ್ಮನ ಮತ್ತೆ ಕರೆಸಿ ಸೇಡ್ ತೀರಿಸ್ಕೊಳ್ಳಿಕ್ಕೆ ಸಹಾಯ ಕೇಳ್ತಾಳೆ. ಆದ್ರೆ ಆ ಮನೆ ತುಂಬಾ ಪ್ರೊಟೆಕ್ಟಿವ್ ಆಗಿದೆ, ಅಲ್ಲೇನು ಮಾಡೋಕ್ಕಾಗಲ್ಲ ಅಂದಾಗ ಈ ಹನುಮಂದು ಪ್ಲಾನ್ ಮಾಡ್ತಾಳೆ. ಶ್ರೀಯ ಅಪ್ಪಮ್ಮನ ಮನೆಗೆ ಹೋಗಿ ಅವ್ರನ್ನ ಕೊಂದು ನಂತರ ಅದೇ ಶೆಡ್ ಅಲ್ಲಿ ಅವರ ಶವ ಇಟ್ಟು ಒಂದ್ ರೀತಿ ಮಾಟ ಮಾಡ್ತಾಳೆ, ಲೈಕ್ ಅವರಿಬ್ಬರ ಆತ್ಮ ಮನುಷ್ಯ ರೂಪದಲ್ಲಿ ಇರೋ ತರ. ನಂತರ ಶ್ರೀ ಫ್ಯಾಮಿಲಿನ ಇಲ್ಲಿ ಕರೆಸಿ ಅವರು ಆ ಮನೆಯಿಂದ ಆಚೆ ಬರುವಂತೆ ಮಾಡಿದ್ಲು. ಇಲ್ಲಿ ಹನುಮಾಳ ಉದ್ದೇಶ ಇದ್ದಿದ್ದು ಆತ್ಮಗಳ ಲೋಕದ ಗೇಟನ್ನ ಓಪನ್ ಮಾಡಿ ತನ್ನ ತಾಯಿ ರತ್ನಾಳನ್ನ ವಾಪಸ್ ಕರೆಸುವುದು. ಅದಕ್ಕೆ ಅವಳು ಮಾಡ್ಬೇಕಾಗಿರುವ ಕೆಲಸ ಹುಣ್ಣಿಮೆಯ ರಾತ್ರಿ ಹಸುಗೂಸನ್ನ ಬಲಿ ಕೊಡೋದು. ಅದಕ್ಕೋಸ್ಕರನೇ ರಾಣಿ ಹೊಟ್ಟೆಯೊಳಗಿರುವ ಮಗುನ ಟಾರ್ಗೆಟ್ ಮಾಡಿದ್ದು. ಹಾಗೆ ಅವಾಗ ಟೀನಾ ಕ್ಯಾಲೆಂಡರ್ಲಿ ಕಂಡಿದ್ದು ಇದೇ ಹುಣ್ಣಿಮೆ ದಿನದ ಡೇಟನ್ನ, ಆತ್ಮಗಳ ಲೋಕದ ಗೇಟ್ ಓಪನ್ ಆಗುವ ದಿನ. ನಂತರ ಹನುಮ ಎಲ್ಲರನ್ನ ಅದೇ ಕಾಡಿನ ಮಧ್ಯೆ ಕರ್ಕೊಂಡೋಗಿ ಸ್ಪಿರಿಟ್ ಗೇಟನ್ನ ಓಪನ್ ಮಾಡುವ ರಿಚುವಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಬಂದಿಯಾಗಿದ್ದ ಆಂಡಿ ರಿಕ್ವೆಸ್ಟ್ ಮಾಡ್ತಾನೆ, ಅವಳಿಗೇನೋ ಮಾಡಬೇಡ, ಆ ಮಗುವಿನ ಬದಲಿಗೆ ನನ್ನ ಬಲಿ ತಗುವಂತ. ಆಗ ಶೇಮನ್ನ ಆತ್ಮ ಬಂದು ಒಂದು ಸೀಕ್ರೆಟ್ನ ರಿವೀಲ್ ಮಾಡುತ್ತೆ. ಅದೇನಪ್ಪ ಅಂದ್ರೆ ಈ ಶ್ರೀ ಹರ್ಮನ್ನ ಪಡ್ಕೊಳ್ಳಿಕ್ಕೋಸ್ಕರ ಲವ್ ಸ್ಪೆಲ್ ಮಾಡಿದಾಗ ಡೀಮನ್ ಒಟ್ಟಿಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ಲು. ಹರ್ಮನ್ ನನ್ನವನಾದ್ರೆ ನಮ್ಮ ಮೊದಲ ಮೊಮ್ಮಗುನ ಡೀಮನ್ಗೆ ಬಲಿ ಕೊಡ್ತೇವಂತ. ಅದಕ್ಕೋಸ್ಕರನೇ ಈ ಶ್ರೀ ರಾಣಿ ಪ್ರೆಗ್ನೆಂಟ್ ಅಂದಾಗ ಗಾಬರಿ ಆಗಿದ್ದು. ಎನಿವೆ ಅಂತೂ ರಿಚುವಲ್ ಕಂಪ್ಲೀಟ್ ಆಗುತ್ತೆ, ಮಗುನ ಬಲಿ ಕೂಡ ಆಗುತ್ತೆ. ಆಗ ಶರ್ಮನ್ನ ಆತ್ಮ ಒಂದು ಗೂಳಿನ ಬಲಿ ಕೊಡ್ತಾನೆ. ಆಗ ಆತ್ಮಗಳ ಗೇಟ್ ಓಪನ್ ಆಗಿ ಅದೇ ಗೂಳಿಯ ಹೊಟ್ಟೆಯೊಳಗಿಂದ ರತ್ನ ಮತ್ತೆ ಪುನಃ ಜನ್ಮ ಪಡ್ಕೋತಾಳೆ. ಆವತ್ತಿಗಲ್ಲಿ ಶ್ರೀ ಬಂದು ಎಲ್ಲರನ್ನ ಬಂದಿಯಿಂದ ಬಿಡುಗಡೆ ಮಾಡ್ತಾಳೆ. ಹಾಗೆ ತನ್ನ ಬಾಡಿ ತುಂಬಾ ಕೆರಸಿನ ಹಾಕೊಂಡು ನಾನು ಸ್ಟಾರ್ಟ್ ಮಾಡಿದ ಈ ಪಾಪದ ಕೆಲಸನ ನಾನೇ ಸರಿ ಮಾಡ್ತೇನಂತ ರತ್ನ ಇದ್ದ ಕಡೆ ಓಡೋಕೆ ಶುರು ಮಾಡ್ತಾಳೆ. ಆಗ ಶರ್ಮನ್ನ ಆತ್ಮ ಬಂದು ಅವಳನ್ನ ತಡೆಯುತ್ತೆ. ಆಗ ಶ್ರೀ ಮಾಟಗಾರ ಕೊಟ್ಟ ವಸ್ತುವಿನ ನೆನಪಾಗಿ ಅದನ್ನ ಶರ್ಮನ್ ಮೇಲೆ ಹಾಕ್ತಾಳೆ. ಅದರಿಂದ ಆ ಆತ್ಮ ನಾಶವಾಗುತ್ತೆ. ಹಾಗೆ ಶ್ರೀ ತನ್ನ ಬಾಡಿಗೆ ಬೆಂಕಿ ಹಾಕೊಂಡು ನಂತರ ರತ್ನ ತಬ್ಬಿ ಹಿಡಿದು ಅದೇ ಆತ್ಮದ ಗೇಟ್ ಮೂಲಕ ಇಬ್ಬರು ಆ ಲೋಕಕ್ಕೆ ಹೋಗ್ತಾರೆ. ಇನ್ನು ಈ ಉಳಿದ ಹನುಮಳನ್ನ ಆಂಡಿಯ ಕಲ್ಲಿಂದ ಚಚ್ಚಿ ಕೊಂದಾಗ್ತಾನೆ. ಮೂವಿ ಎಂಡಿಂಗ್ ಅಲ್ಲಿ ಆಂಡಿ ಹಾಗೆ ಇಡೀ ಫ್ಯಾಮಿಲಿ ಆ ಊರನ್ನೇ ಬಿಟ್ಟು ಹೋಗ್ತಾರೆ.
ಅಲ್ಲಿ ಹರ್ಮನ್ ಆಗಿ ಶ್ರೀನ ಆತ್ಮ ಲಾಸ್ಟ್ ಗುಡ್ ಬೈ ಹೇಳೋದನ್ನ ತೋರಿಸ್ತಾ ಆ ಮೂವಿನಲ್ಲಿಗೆ ಎಂಡ್ ಮಾಡಿಬಿಡ್ತಾರೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.